ಮಹೇಶ್ ಶೆಟ್ಟಿ ತಿಮರೋಡಿ ಈ ಹೆಸರನ್ನ ಬಹುಶಃ ಯಾರು ಮರೆಯೋ ಹಾಗೆ ಇಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಶಸ್ತ್ರಾಸ್ತ್ರಗಳ ಕಂಟಕ ಈಗ ಎದುರಾಗಿದೆ. ಮನೆಯಲ್ಲಿ ತಲ್ವಾರ್ ಮತ್ತೆ ಬಂದೂಕು ಪತ್ತೆಯಾಗಿತ್ತು. ಪತ್ತೆಯಾದ ಹಿನ್ನೆಲೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿಗೆ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಡಲಾಗಿದೆ. ನಾಳೆ ವಿಚಾರಣೆಗೆ ಬರಬೇಕು ಅಂತ ತಿಮರೋಡಿಗೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರು. ಎಸ್ಐಟಿ ಮನೆ ಮೇಲೆ ರೇಡ್ ಮಾಡಿದಾಗ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು, ತಲ್ವಾರು, ಬಂದೂಕು ಇದೆಲ್ಲ. ಬಂದೂಕು ಲೈಸೆನ್ಸ್ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಲೈಸೆನ್ಸ್ ತಗೊಂಡಿದ್ರಾ ಇಲ್ವಾ, ಏನು ಎತ್ತ ಅಂತ ಹೇಳಿ. ನಾಳೆ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗಬೇಕಾಗತ್ತೆ. ಬಂದೂಕಿಗೆ ತನ್ನ ಹತ್ರ ಲೈಸೆನ್ಸ್ ಇತ್ತಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯನ್ನ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ತಲ್ವಾರ್ ಮತ್ತೆ ಬಂದೂಕು ಪತ್ತೆಯಾಗಿತ್ತು. ಅದರ ಸಂಬಂಧ ಶಸ್ತ್ರಾಸ್ತ್ರಗಳ ಕಾಯ್ದೆಯಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರ ಹೇಳಿದ್ದಾರೆ. ನಮ್ಮ ಕರೆಸ್ಪಾಂಡೆಂಟ್ ಆನಂದ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆನಂದ್. ಧರ್ಮಸ್ಥಳದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಷಡ್ಯಂತ್ರಕೋರರ ವಿಚಾರವಾಗಿ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಕೂಡ ಎಸ್ಐಟಿ ಹೇಳಿದೆ. ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದ್? ಖಂಡಿತವಾಗ್ಲೂ ಸಿಂಧೂರ, ನಾಳೆ ವಿಚಾರಣೆಗೆ ಬರಬೇಕು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಎಸ್ಐಟಿ ಅಧಿಕಾರಿಗಳು ಅವರ ಮನೆ ಮೇಲೆ ಹಾಗೆ ಅವರ ನಿವಾಸಗಳ ಮೇಲೆ ರೇಡ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಅಕ್ರಮವಾಗಿ ಅವರು ತಲವಾರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗಿತ್ತು. ಜೊತೆಗೆ ಬಂದೂಕನ್ನು ಕೂಡ ಅವರು ಇಟ್ಕೊಂಡಿದ್ರು. ಇದು ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿತ್ತು. ಅದೆಲ್ಲವನ್ನು ಕೂಡ ಈಗ ಅವ್ರು ಇಟ್ಕೊಂಡು ಬೆಳ್ತಂಗಡಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ದಾಖಲಾಗಿದ್ರು. ಅದಂತೆ ಎಫ್ಐಆರ್ ಕೂಡ ಆಗಿತ್ತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆಯೇ ಖುದ್ದು ಹಾಜರಾಗಿ ವಿವರಣೆಯನ್ನ ಕೊಡಬೇಕು ಅನ್ನೊಂದು ನಿಟ್ಟಿನಲ್ಲಿ ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ಅವರಿಗೆ ಬಂಧನದ ಭೀತಿನೂ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪೊಲೀಸರು ಒಂದು ರೇಡ್ ಮಾಡಿದಂತ ಒಂದು ಸಂದರ್ಭದಲ್ಲಿ, ಜೊತೆಗೆ ಈಗ ಎಫ್ಐಆರ್ ಆಗಿ ವಿಚಾರಣೆಗೆ ಕರೆದಂತ ಒಂದು ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಮೊರೆ ಹೋಗಿ ಪೊಲೀಸರು ನಮಗೆ ಒಂದು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅವರು ಅಕ್ರಮವಾಗಿ ಏನಾದರೂ ಈ ಒಂದು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರೆ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಒಂದು ವೇಳೆ ಬಂದೂಕಿಗೆ ಲೈಸೆನ್ಸ್ ಇದ್ರೆ ಏನು ಸಮಸ್ಯೆ ಇರೋದಿಲ್ಲ. ಆದ್ರೆ ಲೈಸೆನ್ಸ್ ಇಲ್ಲದೆ ಈ ರೀತಿ ಅವರು ಅಕ್ರಮವಾಗಿ ಏನಾದರೂ ಇಟ್ಕೊಂಡಿದ್ರೆ ಅವ್ರಿಗೆ ಮುಂದೆ ಖಂಡಿತವಾಗ್ಲೂ ಜೈಲು ಗತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಒಂದು ವಿವರಣೆಯನ್ನ ಕೊಡುವಂತೆ, ಖುದ್ದು ಹಾಜರಾಗುವಂತೆ ಎಸ್ಐಟಿ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹಿಂದೆ ಅವರು BL ಸಂತೋಷ್ ಬಗ್ಗೆ ಹಗುರವಾಗಿ ಮಾತನಾಡಿ ಜೈಲು ಸೇರಿದ್ರು. ಈಗ ಈ ಒಂದು ಪ್ರಕರಣದಲ್ಲೂ ಕೂಡ ಜೈಲು ಸೇರ್ತಾರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ನಮ್ಮ ಮುಂದೆ ಇದೆ ಸಿಂಧೂರ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.